ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡೋಕೆ ಬಂದಿರೋ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಚಾರ ಏನಪ್ಪ ಅಂದರೆ ರಾಜಸ್ಥಾನ್ ಸ್ಟಾಫ್ ಸೆಲೆಕ್ಷನ್ ಬೋರ್ಡ್ನಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ಮತ್ತು ಈ ನೋಟಿಫಿಕೇಷನನ್ನು ಜನವರಿ 21, 2025 ಇಸ್ವಿಯಲ್ಲಿ ಹೊರಡಿಸಲಾಗಿರುತ್ತದೆ. ಹಾಗೆ ಇಲ್ಲಿ SSBಯಲ್ಲಿ ವಿವಿಧ ಹುದ್ದೆಗಳು ಖಾಲಿ ಇದ್ದು ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಬೇಗನೆ ಅರ್ಜಿ ಸಲ್ಲಿಸಬಹುದಾಗಿದ್ದು, ಮೊದಲನೇದಾಗಿ ಕಾಂಟ್ರಾಕ್ಚುಯಲ್ ಕಮ್ಯುನಿಟಿ ಹೆಲ್ತ್ ಆಫೀಸರ್ನ ಹುದ್ದೆಗೆ ಒಟ್ಟು 2634 ಹುದ್ದೆಗಳು ಖಾಲಿ ಇದ್ದು, ನರ್ಸ್ನ ಹುದ್ದೆಗೆ 1941 ಹುದ್ದೆಗಳು ಖಾಲಿ ಇದ್ದು, ಬ್ಯಾಕ್ ಪ್ರೋಗ್ರಾಮರ್ ಆಫೀಸರ್ನ ಹುದ್ದೆಗೆ 53 ಹುದ್ದೆಗಳು ಖಾಲಿ ಇರುತ್ತವೆ. ಡೇಟಾ ಎಂಟ್ರಿ ಆಪರೇಟರ್ನ ಹುದ್ದೆಗೆ 127 ಹುದ್ದೆಗಳು, ಕಾಂಟ್ರಾಕ್ಚುಯಲ್ ಪ್ರೋಗ್ರಾಮ್ ಅಸಿಸ್ಟೆಂಟ್ ಅಥವಾ ಜೂನಿಯರ್ ಪ್ರೋಗ್ರಾಮ್ ಅಸಿಸ್ಟೆಂಟ್ನ ಹುದ್ದೆಗೆ 146 ಹುದ್ದೆಗಳು ಖಾಲಿರುತ್ತವೆ. ಅಕೌಂಟ್ ಅಸಿಸ್ಟೆಂಟ್ನ ಹುದ್ದೆಗೆ 272, ಫಾರ್ಮಾ ಅಸಿಸ್ಟೆಂಟ್ನ ಹುದ್ದೆಗೆ 499, ಸೆಕ್ಟರ್ ಹೆಲ್ತ್ ಸೂಪರ್ವೈಸರ್ಗೆ 565, ಸೋಷಿಯಲ್ ವರ್ಕರ್ಗೆ 72 ಹುದ್ದೆಗಳು, ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ನ ಹುದ್ದೆಗೆ 44 ಹುದ್ದೆಗಳು, ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟ್ನಲ್ಲಿ 414 ಹುದ್ದೆಗಳು, ಕಂಪ್ಯೂಟರ್ ಕಾಂಪೌಂಡರ್ ಆಯುರ್ವೇದರ್ನಲ್ಲಿ 261 ಹುದ್ದೆಗಳು, ಪಬ್ಲಿಕ್ ಹೆಲ್ತ್ ಕೇರ್ ನರ್ಸ್ನ 102 ಹುದ್ದೆಗಳು, ರಿಹ್ಯಾಬಿಲಿಟೇಷನ್ ವರ್ಕ್ನ 633 ಹುದ್ದೆಗಳು, ನರ್ಸಿಂಗ್ ಟ್ರೈನರ್ನ ಹುದ್ದೆಗೆ 56 ಹುದ್ದೆಗಳು, ಆಡಿಯೋಲಾಜಿಸ್ಟಿಕ್ನಲ್ಲಿ ಒಟ್ಟು 42 ಹುದ್ದೆಗಳು, ಫಿಸಿಸ್ಟಿಕ್ ಕೇರ್ ನರ್ಸ್ನ 49 ಹುದ್ದೆಗಳು, ಫಿಸಿಕೋಥೆರಪಿಸ್ಟ್ನ ಅಸಿಸ್ಟೆಂಟ್ನ 58 ಹುದ್ದೆಗಳು, ಸೀನಿಯರ್ ಕೌನ್ಸಿಲರ್ನ 40 ಹುದ್ದೆಗಳು, ಬಯೋಮೆಡಿಕಲ್ ಇಂಜಿನಿಯರಿಂಗ್ನ 35 ಹುದ್ದೆಗಳು, ಫಿಮೇಲ್ ಹೆಲ್ತ್ ವರ್ಕರ್ನ 159 ಹುದ್ದೆಗಳು, ನರ್ಸಿಂಗ್ ಇನ್ಚಾರ್ಜ್ನ 4 ಹುದ್ದೆಗಳು ಖಾಲಿರುತ್ತವೆ. ಇದರಲ್ಲಿ ಒಟ್ಟು 8256 ಹುದ್ದೆಗಳು ಖಾಲಿ ಇದ್ದು, ಅರ್ಜಿ ಸಲ್ಲಿಸುವವರು ಬೇಗ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆ ನರ್ಸಿಂಗ್ ಗ್ರೇಡ್ 2ನ 4466 ಹುದ್ದೆಗಳು, ಲ್ಯಾಬ್ ಟೆಕ್ನಿಷಿಯನ್ನ 321 ಹುದ್ದೆಗಳು, ಮೆಡಿಕಲ್ ಸೋಷಿಯಲ್ ವರ್ಕರ್ನ 60 ಹುದ್ದೆಗಳು, ನರ್ಸಿಂಗ್ ಟ್ಯೂಟರ್ನ 240 ಹುದ್ದೆಗಳು, ಆಡಿಯೋಲಾಜಿಕ್ ಸ್ಪೀಚ್ ಥೆರಪಿಸ್ಟ್ನ 228 ಹುದ್ದೆಗಳು, ಬಯೋಮೆಡಿಕಲ್ ಇಂಜಿನಿಯರಿಂಗ್ನ 13 ಹುದ್ದೆಗಳು, ಫಿಸಿಯೋಥೆರಪಿಸ್ಟ್ನ 14 ಹುದ್ದೆಗಳು ಖಾಲಿರುತ್ತವೆ. ಈ ಡಿಪಾರ್ಟ್ಮೆಂಟ್ನಲ್ಲಿ ಒಟ್ಟು 5142 ಹುದ್ದೆಗಳು ಖಾಲಿ ಇದ್ದು 13,000ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿರುತ್ತವೆ. ಅರ್ಜಿಯನ್ನು ಸಲ್ಲಿಸೋ ಇಚ್ಛೆ ಇರುವಂಥವ್ರು ಬೇಗ ಅರ್ಜಿಯನ್ನು ಸಲ್ಲಿಸಿ. ಆಲ್ಮೋಸ್ಟ್ ಈ ಹುದ್ದೆಗೆ ಎಲ್ಲರೂ ಮೆಡಿಕಲ್ ಆಗಿರೋವಂಥವ್ರು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ ಮತ್ತು ಸೆಕೆಂಡ್ PUC ಆಗಿರೋರು ಕೂಡ ಅಪ್ಲೈ ಮಾಡ್ಬೋದಾಗಿರ್ತದೆ. ಹಾಗೆ ರಿಸರ್ವೇಷನ್ ಕ್ಯಾಟಗರಿಯಲ್ಲಿ ಬಂದು ಹಾರಿಜಾಂಟಲ್ ರಿಸರ್ವೇಷನ್ ಕ್ಯಾಟಗರಿಯಲ್ಲಿ ಬಂದು ಜನರಲ್, SC, ST, OBC, MBC, EWS ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಹಾಗೆ PWBD ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ರಿಸರ್ವೇಷನ್ ಇದೆ ಅಂತ ನೀವು ಒಮ್ಮೆ ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ. ನಾನೆಲ್ಲ ಹೇಳ್ತಾ ಹೋಗಿದ್ರೆ ನಿಮಗೆ ವಿಡಿಯೋ ತುಂಬ ಲೆಂತ್ ಆಗ್ಬಿಡುತ್ತೆ ಅಂತ ಜಸ್ಟ್ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಹಾಗೆ ಹಿಂದಿ ಬರೋರು ಕ್ಲೀನಾಗಿ ಅರ್ಥ ಮಾಡ್ಕೊಂಡು ಹೇಳ್ಕೊಳ್ಳಿ. ನನಗೆ ಗೊತ್ತಿರೋಷ್ಟು ಕ್ಲೀನಾಗಿ ಹೇಳ್ತಿದ್ದೀನಿ ನಿಮಗೆ, ಹಂಗಂತ ನಾನೇನು ತಪ್ಪು ಹೇಳ್ತಿಲ್ಲ, ಬಟ್ ನನಗೆ ಎಷ್ಟು ಗೊತ್ತಿದೆ ಅಷ್ಟು ಕ್ಲೀನಾಗಿ ಹೇಳ್ತಿದ್ದೀನಿ. ಆಮೇಲೆ ಈ ನೋಟಿಫಿಕೇಷನ್ ಏನಾದರೂ ಬೇಕು ಅಂತ ನಿಮ್ಗೆ ಏನಾದರೂ ಅನಿಸಿದರೆ ಅಥವಾ ಅವಶ್ಯಕತೆ ಇದ್ದರೆ ಪ್ಲೀಸ್ ನಮಗೆ ಮೆಸೇಜ್ ಮಾಡಿ, ತಪ್ಪದೆ ನಿಮಗೆ ಕಳಿಸ್ಕೊಡ್ತೀನಿ.
ವಾಟ್ಸಪ್ಪಲ್ಲಾದರೂ ಮಾಡಿ, ಯೂಟ್ಯೂಬಲ್ಲಾದರೂ ಮಾಡಿ ಅಥವಾ ಟೆಲಿಗ್ರಾಮ್ಗಾದರೂ ಮಾಡಿ. ಹಾಗೆ ಈ ವಿಡಿಯೋ ನೋಡ್ತಿರೋರು ಅಂಥವ್ರು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಮತ್ತು ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗಿ. ಮತ್ತು ನಮ್ಮದು ಹೊಸ್ದಾಗಿ ಇನ್ಸ್ಟಾಗ್ರಾಮ್ ಕೂಡ ಓಪನ್ ಮಾಡಿದ್ದು ಆ ಅಕೌಂಟ್ ಕೂಡ ಜಾಯ್ನ್ ಆಗಿ. ಇನ್ಸ್ಟಾಗ್ರಾಮ್ ಅಕೌಂಟ್ ಐ ಡಿ ಬಂದು ಪ್ರದೀಪ್ ಜಾಬ್ಸ್ ಇನ್ಫೋ ಐ ಡಿ ಆಗಿರ್ತದೆ. ಈ ಐ ಡಿಗೆ ಹೋಗಿ ಆರಾಮಾಗಿ ಜಾಯ್ನ್ ಆಗ್ಬೋದಾಗಿರ್ತದೆ. ಹಾಗೆ ನೀವು ಆನ್ಲೈನಲ್ಲಿ ತುಂಬ ಶಾಪಿಂಗ್ ಮಾಡ್ತಿರೋ ಅಂಥವ್ರು ಯಾರಾದರೂ ಇದ್ದರೆ ನಮ್ಮದು ಒಂದು ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. 50 to 80%, 90%ವರೆಗೂ ಡಿಸ್ಕೌಂಟ್ ಇರೋ ಪ್ರಾಡಕ್ಟ್ನೆಲ್ಲ ಡೈಲಿ ಅಪ್ಡೇಟ್ ಮಾಡ್ತಿರ್ತೀನಿ. ಆ ಚಾನಲ್ ಕೂಡ ಜಾಯ್ನ್ ಆಗಿ. ನಿಮ್ಮ ಫ್ರೆಂಡ್ಸಲ್ಲಿ ಯಾರು ತುಂಬ ಈ ಆನ್ಲೈನಲ್ಲಿ ಶಾಪಿಂಗ್ ಮಾಡೋ ಅಂಥವ್ರು ಇರ್ತಾರೋ ಅವ್ರಿಗೆ ಶೇರ್ ಮಾಡಿ ಮತ್ತು ಅವ್ರಿಗೂ ಕೂಡ ಜಾಯ್ನ್ ಆಗಕ್ಕೆ ಹೇಳಿ. ಹಾಗೆ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ PWD ಕ್ಯಾಟಗರಿಗಳು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರ್ತದೆ. ಬಟ್ ಅದರಲ್ಲಿ ಯಾವ ರೀತಿ ಕ್ಯಾಟಗರಿ ಇರೋವಂಥವ್ರು ಅರ್ಜಿ ಸಲ್ಲಿಸ್ಬೋದು ಅನ್ನೋದನ್ನ ಒಮ್ಮೆ ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ. ಏಕೆಂದರೆ ಎಲ್ಲ ಡಿಪಾರ್ಟ್ಮೆಂಟ್ನಲ್ಲಿ ಒಂದೇ ರೀತಿ ಇರೋರನ್ನ ಆಯ್ಕೆ ಮಾಡೋದಿಲ್ಲ, ಡಿಫ್ರೆನ್ಸ್ ಇರುತ್ತೆ. ಹಾಗೆ ಈ ಹುದ್ದೆಗೆ ಆಯ್ಕೆಯಾದಲ್ಲಿ ನಿಮಗೆ ಮೊದಲನೇದಾಗಿ ಕಮ್ಯುನಿಟಿ ಹೆಲ್ತ್ ಆಫೀಸರ್ನ ಹುದ್ದೆಗೆ ನಿಮಗೆ ಬೇಸಿಕ್ ಪೇಮೆಂಟ್ ಬಂದು 18,900 ರೂಪಾಯಿ ಇರುತ್ತೆ. ಆಮೇಲೆ ಅಸಿಸ್ಟೆಂಟ್ ಜೂನಿಯರ್ ಪ್ರೋಗ್ರಾಮ್ ಅಸಿಸ್ಟೆಂಟ್ನ ಹುದ್ದೆಗೆ ಮಿನಿಮಮ್ ಬೇಸಿಕ್ ಪೇಮೆಂಟ್ ಬಂದು 10,400 ರೂಪಾಯಿ ಇರುತ್ತೆ. ಈ ಹುದ್ದೆಗಳಲ್ಲಿ ಇದೇ ಜಾಸ್ತಿ ಕಡಿಮೆ ಅಂತ ಇರೋದಲ್ಲಿ ನಿಮಗೆ 10,000ದಿಂದ ಹಿಡಿದು 22,000ವರೆಗೂ ಇದೆ. ಬಟ್ ಡಿಪಾರ್ಟ್ಮೆಂಟ್ ವೈಸ್ ಹೋಗುತ್ತೆ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸೋದು BSc ಇನ್ ಕಮ್ಯುನಿಟಿ ಹೆಲ್ತ್ ಅಥವಾ ನರ್ಸಿಂಗ್ ಅಥವಾ ಆಯುರ್ವೇದ ಪ್ಯಾಂಡಿಕೇಟರ್ನಲ್ಲಿ ಮಾಡಿರೋವಂಥವ್ರು ಮತ್ತು ಸರ್ಟಿಫಿಕೇಟ್ ಇರೋವಂಥವ್ರು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದ್ದು. ಮತ್ತು ಅಸಿಸ್ಟೆಂಟ್ ಜೂನಿಯರ್ ಅಸಿಸ್ಟೆಂಟ್ ಇವರಿಗೆಲ್ಲ ನಿಮಗೇನು ಇದು ಇಷ್ಟೇ ಕ್ವಾಲಿಫಿಕೇಷನ್ ಅಂತ ಏನು ಬೇಕಾಗಿಲ್ಲ. ನೀವು ಆರಾಮಾಗಿ ಸೆಕೆಂಡ್ PC ಆಗಿದ್ದರೆ ಕೂಡ ಅಪ್ಲೈ ಮಾಡ್ಬೋದಾಗಿರ್ತದೆ. ಕಮ್ಯುನಿಟಿ ಹೆಲ್ತ್ ಆಫೀಸರ್ಗೆ ನಿಮಗೇನಾದರೂ ಆಯ್ಕೆ ಆದರೆ ಬೇಸಿಕ್ ಪೇಮೆಂಟ್ ಜೊತೆಗೆ ಒಂದು ಬಾಂಡ್ ಕೂಡ ನೀಡ್ತಾಯಿದ್ದು 5 lakh rupees ವರ್ತ್ ಆಗುವಂಥ ಬಾಂಡ್ ಕೂಡ ನೀಡ್ತಾರೆ ನಿಮಗೆ. ಹಾಗೆ ಹುದ್ದೆಗೆ ಅಪ್ಲೈ ಮಾಡೋವಂಥವ್ರು ನೋಡಿ, BSc ಮಾತ್ರ ಅಲ್ಲದೆ ಮಾಸ್ಟರ್ ಆಫ್ MBA ಮಾಡಿರೋವಂಥವ್ರು, PG ಮಾಡಿರೋವಂಥವ್ರು, ಮಾಸ್ಟರ್ ಡಿಗ್ರಿ ಇನ್ ಸೋಷಿಯಲ್ ವರ್ಕ್ ಮಾಡಿರೋವಂಥವ್ರು, ಮಾಸ್ಟರ್ ಆಫ್ ಪಬ್ಲಿಕ್ ಹೆಲ್ತ್ ಮಾಡಿರೋವಂಥವ್ರು, PG ಡಿಗ್ರಿ ಇನ್ ರೂರಲ್ ಡೆವಲಪ್ಮೆಂಟ್ ಮಾಡಿರೋವಂಥವ್ರು, PG ಡಿಗ್ರಿ ಇನ್ ಫುಡ್ ಅಥವಾ ನ್ಯೂಟ್ರಿಷನ್ ಅಥವಾ ಸೋಷಿಯಾಲಜಿ ಮಾಡಿರೋವಂಥವ್ರು, PG ಡಿಗ್ರಿ ಇನ್ ಹೆಲ್ತ್ ಮ್ಯಾನೇಜ್ಮೆಂಟ್ ಅಥವಾ ಹೆಲ್ತ್ ಅಡ್ಮಿನಿಸ್ಟ್ರೇಷನಲ್ಲಿ ಮಾಡಿರೋವಂಥವ್ರು ಅಪ್ಲೈ ಮಾಡ್ಬೋದಾಗಿರ್ತದೆ. ಇನ್ನು ನಿಮಗೆ ಅಪ್ಲೈ ಮಾಡೋವಂಥವ್ರಿಗೆ ಮಿನಿಮಮ್ ಎಕ್ಸ್ಪೀರಿಯೆನ್ಸ್ ಬಂದು 2 years ಕೇಳ್ತಾ ಇದ್ದಾರೆ. ಇದು MBA ಈ ರೀತಿ ಮಾಡಿರೋ ಕ್ಯಾಟಗರಿಗೆ ಆಗಿರುತ್ತೆ. ಹಾಗೆ ನಿಮಗೆ ಅಪ್ಲೈ ಮಾಡೋವಂಥವ್ರಿಗೆ ನಿಮಗೆ ಕಂಪ್ಯೂಟರ್ ಬೇಸಿಕ್ ಕೂಡ ತಿಳಿದಿರಬೇಕಾಗಿದ್ದು, ಜೊತೆಗೆ ನಿಮಗೆ ಟೈಪಿಂಗ್ ಸ್ಪೀಡ್ ಬಂದು ಪರ್ ಮಿನಿಟ್ಗೆ 35 ವರ್ಡ್ಸ್, ನಿಮಗೆ 35 ವರ್ಡ್ಸ್ ಸ್ಪೀಡಲ್ಲಿ ನಿಮಗೆ ಟೈಪ್ ಮಾಡೋಕ್ಕೆ ಬರಬೇಕಾಗಿರ್ತದೆ. ಮತ್ತು ಟೈಪಿಂಗ್ ಲ್ಯಾಂಗ್ವೇಜ್ ಬಂದು ಇಂಗ್ಲೀಷ್ ಆ್ಯಂಡ್ ಹಿಂದಿ ಬರಬೇಕಾಗಿರ್ತದೆ. ಎರಡರಲ್ಲಿ ಯಾವುದಾದ್ರೂ ಒಂದು ಬಂದರೂ ಕೂಡ ನೀವು ಅಪ್ಲೈ ಮಾಡ್ಬೋದಾಗುತ್ತೆ. ಹಾಗೆ ಗ್ರ್ಯಾಜುಯೇಟ್ ಇನ್ ಕಾಮರ್ಸ್ ಚಾರ್ಟರ್ಡ್ ಅಕೌಂಟ್ ಮಾಡಿರೋಂಥವ್ರು ಮಿನಿಮಮ್ ಎಕ್ಸ್ಪೀರಿಯೆನ್ಸ್ ಬಂದು ಇವರಿಗೆ 2 years ಆಗಿರುತ್ತೆ. ಇದೆಲ್ಲ ಡಿಗ್ರಿ ಮಾಡಿರೋರಿಗೆ ಮಾತ್ರ ಎಕ್ಸ್ಪೀರಿಯೆನ್ಸ್ ಕೇಳ್ತಿದ್ದಾರೆ. ನಿಮಗೆ ಏನಾದರೂ ಸೆಕೆಂಡ್ PC ಮಾಡಿರೋರಿಗೆಲ್ಲ ಏನು ಎಕ್ಸ್ಪೀರಿಯೆನ್ಸ್ ಕೇಳೋದಿಲ್ಲ. ಅಂದರೆ ಆ ರೀತಿ ಹುದ್ದೆ ಇದ್ದರೆ ಮಾತ್ರ ಎಕ್ಸ್ಪೀರಿಯೆನ್ಸ್ ಏನು ಕೇಳೋದಿಲ್ಲ. ಜೂನಿಯರ್ ಅಸಿಸ್ಟೆಂಟ್ ಈ ರೀತಿ ಹುದ್ದೆಗೆ
ಜೂನಿಯರ್ ಅಸಿಸ್ಟೆಂಟ್ ನರ್ಸಿಂಗ್ ಇದಕ್ಕೆಲ್ಲ ಏನು ನಿಮಗೆ ಎಕ್ಸ್ಪೀರಿಯೆನ್ಸ್ ಏನು ಕೇಳೋದಿಲ್ಲ. ಡಿಪ್ಲೊಮಾ ಇನ್ ಆಯುರ್ವೇದಿಕ್ ನರ್ಸಿಂಗ್ ಮಾಡಿರೋ ಅಂಥವ್ರು ಆಲ್ಮೋಸ್ಟ್ ಇದೆಲ್ಲರೂ ನರ್ಸಿಂಗ್ ಅಂದರೆ ಸೈನ್ಸ್ ತೊಗೊಂಡಿರೋ ಅಂಥವ್ರಿಗೆ ಇದು ಚೆನ್ನಾಗಿ ಯೂಸ್ ಆಗುತ್ತೆ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಫೆಬ್ರವರಿ 18ನೇ ತಾರೀಕಿಂದ ಪ್ರಾರಂಭವಾಗ್ತಾ ಇದ್ದು ಮಾರ್ಚ್ 19ರಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿರುತ್ತದೆ. ಹಾಗೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅಪ್ಲಿಕೇಶನ್ ಫೀಸ್ ಬಂದು SC/ST ಮತ್ತು PWBD ಕ್ಯಾಟಗರಿಗೆ 400 ರೂಪಾಯಿ. ಇನ್ನು ಮಿಕ್ಕಿ ಎಲ್ಲ ಅಭ್ಯರ್ಥಿಗೆ 600 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಈ ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು ಇಲ್ಲಿ ಕಾಣಿಸ್ತಿರೋ ವೆಬ್ಸೈಟ್ ಮೂಲಕ rssb.rajasthan.government.in ಈ ವೆಬ್ಸೈಟಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದಾಗಿರ್ತದೆ. ಹಾಗೆ ಈ ಹುದ್ದೆಗೆ ಆಯ್ಕೆಯಾಗಲು ಇಂಟರ್ವ್ಯೂ ಆ್ಯಂಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ಲಸ್ ರೈಟಿಂಗ್ ಟೆಸ್ಟ್ ಕೂಡ ಇರುತ್ತೆ. ಅದರಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡೋ ಅಂಥವ್ರು ಶಾರ್ಟ್ ಲಿಸ್ಟ್ ಮಾಡಿ ನಿಮಗೆ ಇಂಟರ್ವ್ಯೂ ಕರೆದು ಆಮೇಲೆ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ನೋಡಿ, ಮೊದಲನೇದಾಗಿ ಕಂಟ್ರೋಲ್ ಕಮ್ಯುನಿಟಿ ಹೆಲ್ತ್ ಆಫೀಸರ್ನ ಹುದ್ದೆಗೆ ಟೋಟಲ್ 450 ಮಾರ್ಕ್ಸ್ಗೆ ಇರುತ್ತೆ. ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಏನಾದ್ರು ಡೌಟ್ ಇರೋ ಕಮೆಂಟ್ ಮಾಡಿ, ಕೆಲಸ ಹುಡುಕ್ತಿರೋ ಅಂಥವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ಫಸ್ಟ್ ಬಂದು ತಲುಪೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ತಿರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.